ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ ಯಾವ ರೀತಿ ಬರೆಯೋದನ್ನು ನೋಡೋಣ. ಸೊ ನೀವು ಎಕ್ಸಾಮಲ್ಲಿ ನಮಗೆ ಈ ಒಂದು ಪತ್ರ ಲೇಖನ ಅನ್ನೋದು 5 ಮಾರ್ಕ್ಸಿಗೆ ಇರುತ್ತೆ ಅಲ್ವಾ. ಸೊ 5 ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಿಮಗೆ ಎಕ್ಸಾಮಲ್ಲಿ ಎಷ್ಟು ಅಂಕಕ್ಕೆ? 5 ಅಂಕಕ್ಕೆ ಅಲ್ವಾ ಕೇಳೋದು. ಸೊ ಈ ಒಂದು 5 ಅಂಕಕ್ಕೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಲೆಟರ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ವರ್ಗಾವಣೆ ಪತ್ರ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ಬೋದು, ಈ ಒಂದು ಹೆಸರನ್ನು ಭಾವಿಸಿಕೊಂಡು, ಈ ಒಂದು ಸ್ಥಳವನ್ನು ಭಾವಿಸಿಕೊಂಡು ಅಂಥೇಳಿ ಅವರು ಕ್ವಶನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಅದರ ಅನ್ವಯವಾಗಿ ನೀವೇನು ಮಾಡಬೇಕು, ಲೆಟರನ್ನು ಬರೀಬೇಕು. ಸೊ ನಾನಿಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಜಸ್ಟ್ ವರ್ಗಾವಣೆ ಪತ್ರ ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿ ನಾನು ರ್ಯಾಂಡಮ್ ಆಗಿ ಹೆಸರನ್ನು ಮತ್ತು ಶಾಲೆಯನ್ನು ಮತ್ತು ಸ್ಥಳವನ್ನು ತಗೊಂಡಿದ್ದೀನಿ. ನೀವು ಆ ಒಂದು ಕ್ವಶನಲ್ಲಿ ಕೊಟ್ಟಿರುವಂತೆ ನೀವೇನು ಮಾಡಬೇಕು, ಹೆಸರನ್ನು, ಸ್ಥಳವನ್ನು ಮತ್ತು ಶಾಲೆ ಹೆಸರನ್ನು ತಗೋಬೇಕು. ಸ್ಟಾರ್ಟ್ ಮಾಡೋಣ. ಯಾರಿಂದ ಬರಿತಾ ಇದ್ದೀವಿ, ಯಾರ ಕಡೆಯಿಂದ. ಸೊ ಇಲ್ಲಿ ನಾನು ರಾಮು ಅಂತೇಳಿ ಹೆಸರನ್ನು ತಗೊಂಡಿದ್ದೀನಿ. ಅದಾದಮೇಲೆ ಶಾಲೆಯ ಹೆಸರು, ನಂತರ ಬೆಳಗಾವಿ. ಅದಾದಮೇಲೆ ಇಲ್ಲಿ ದಿನಾಂಕ ಈ ಸೈಡಲ್ಲಿ ಬರೀಬೇಕು. ನಂತರ ಇವರಿಗೆ ಮುಖ್ಯೋಪಾಧ್ಯಾಯರಿಗೆ ಯಾರಿಗೆ ಬರಿತಾ ಇದ್ದೀರಿ ಸೊ ನಾನಿಲ್ಲಿ ಮುಖ್ಯೋಪಾಧ್ಯಾಯರಿಗೆ ಅಂತೇಳಿ ತಗೊಂಡಿದ್ದೀನಿ. ನೆಕ್ಸ್ಟು ಸರ್ಕಾರಿ ಪ್ರೌಢಶಾಲೆ ಬೆಳಗಾವಿ ಅಂಥೇಳಿ ಬರ್ತಿದ್ದೀನಿ. ನಂತರ ಮಾನ್ಯರೆ ಅಂಥೇಳಿ ಬರೆದು ಕೆಳಗಡೆ ವಿಷಯ ಅಂಥೇಳಿ ಬರುತ್ತೆ. ಇಲ್ಲಿ ವರ್ಗಾವಣೆ ಪತ್ರಕ್ಕಾಗಿ ಮನವಿ. ಸೊ ಆದಷ್ಟು ನೀವು ವಿಷಯವನ್ನು ಒಂದೇ ಲೈನಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಅವರು ವಿಷಯವನ್ನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗಬೇಕು ನಾವು ಯಾವ ಒಂದು ವಿಚಾರದ ಬಗ್ಗೆ ಅವರಿಗೆ ಹೇಳ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್, ಬಾಡಿ ಆಫ್ ದ ಲೆಟರ್. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಎಲ್ ರಾಹುಲ್ ಅಂದರೆ ನಿಮ್ಮ ಹೆಸರು. ಅಲ್ಲಿ ನೀವು ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡ್ಬೋದು ಯಾವ ಒಂದು ಹೆಸರನ್ನು ಕೊಟ್ಟಿದ್ದಾರೆ, ಆ ಒಂದು ಹೆಸರನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕು. ನಿಮ್ಮ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಅಂದರೆ ಸರ್ಕಾರಿ ಶಾಲೆ ಪ್ರೌಢಶಾಲೆ. ನಾನು ತಮ್ಮ ಶಾಲೆಯಲ್ಲಿ ನನ್ನ SSLC ಮುಗಿಸಿ ಮೊದಲನೇ ಗ್ರೇಡಿನಲ್ಲಿ ತೇರ್ಗಡೆ ಹೊಂದಿದ್ದೇನೆ. ಓಕೆನಾ. ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ನಡೆಸಲು ನನಗೆ ವರ್ಗಾವಣೆ ಪತ್ರದ ಅವಶ್ಯಕತೆ ಇದೆ ಅಂಥೇಳಿ ಬರೆದು, ಆದ ಕಾರಣ ನನ್ನ ವರ್ಗಾವಣೆ ಪತ್ರವನ್ನು ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅಂಥೇಳಿ ಬರಿಬೇಕು. ನಂತರ ಧನ್ಯವಾದಗಳು ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಬೇಕು. ಇಂತಿ ನಿಮ್ಮ ವಿದ್ಯಾರ್ಥಿ ಎಲ್ ರಾಮು ಅಂಥೇಳಿ ನಾನಿಲ್ಲಿ ಬರ್ತಿದ್ದೀನಿ. ಸೊ ಇಲ್ಲಿ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಯಾವ ರೀತಿ ಮಾರ್ಕ್ಸ್ ಅನ್ನೋದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಈ ಒಂದು ಇಲ್ಲಿ ಏನಿದೆ ಅಲ್ಲ, ಇದಕ್ಕೆ ಒಂದು ಅಂಕ ಅನ್ನೋದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದಾದಮೇಲೆ ಇವರಿಗೆ ಅನ್ನೋದಕ್ಕೆ 1 ಅಂಕ. ನಂತರ ನಿಮ್ಮ ಒಂದು ಬಾಡಿ ಆಫ್ ದ ಲೆಟರ್ ಏನಿದೆಯಲ್ಲ, ಇದಕ್ಕೆ 2 ಅಂಕ. ಅದಾದ ನಂತರ ಇದು ಇಂತಿ ನಿಮ್ಮ ವಿದ್ಯಾರ್ಥಿ ಮತ್ತು ಧನ್ಯವಾದಗಳು. ಅದಾದ ನಂತರ ದಿನಾಂಕ, ಇದೆಲ್ಲ ಸೇರಿ ಜೊತೆಗೆ ನಿಮ್ಮ ಒಂದು ಅಕ್ಷರದ, ನಿಮ್ಮ ಒಂದು ಬರವಣಿಗೆಯ ಇದೆಲ್ಲ ಸೇರಿ ಈ 5 ಅಂಕ ಅನ್ನೋದು ಬರುತ್ತೆ. ಅದಾದ ನಂತರ ನಿಮಗೆ ಅವರಿಗೆ ಇಂಪ್ರೆಸ್ ಮಾಡಲಿಕ್ಕೆ ನೀವು ವಿಷಯವನ್ನು ಅಂಡರ್ಲೈನ್ ಮಾಡ್ಬೋದು, ಪೆನ್ಸಿಲಿಂದ ಅಂಡರ್ಲೈನ್ ಮಾಡ್ಬೋದು. ಸೊ ಅವರು ಇಂಪ್ರೆಸ್ ಆಗಿ ನಿಮಗೆ 5ಕ್ಕೆ 5 ಅಂಕನ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಏನಾದರೂ ವಿಸಿಟ್ ಮಾಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಅಥವಾ ಇನ್ಫಾರ್ಮೇಷನ್ ಬೇಕಾದಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಾನು ಆ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಥ್ಯಾಂಕ್ ಯು.